ಬೆಂಗಳೂರಿನ ಭೂಗಳ್ಳರಿಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ. ಬೆಂಗಳೂರಿನ ಪ್ರಸಿದ್ಧ ಕೆರೆ ಜಾಗವನ್ನ ಮಂಗಮಾಯ ಮಾಡಿದವರಿಗೆ ಚಾಟಿ ಬೀಸಿದೆ. 3,000 ಕಟ್ಟಡಗಳನ್ನು ಕೆಡವಲು ಮಾರ್ಕ್ ಮಾಡಲಾಗಿದೆ. ಇಷ್ಟಕ್ಕೂ ಈ ಪ್ರಸಿದ್ಧ ಕೆರೆ ಯಾವುದು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬಫರ್ ಝೋನ್ನಲ್ಲಿ ಇರುವಂತಹ ಕಟ್ಟಡಗಳಿಗೆ ಚಾಟಿ ಬೀಳಿಸುವಂತಹ ಕೆಲಸಕ್ಕೆ ಮುಂದಾಗಿದೆ. ಸದ್ಯ ಜೆಪಿ ನಗರದಲ್ಲಿರುವಂತಹ 6th ಫೇಸ್ ಅದೇ ಸಾಕಂಕಿ ಕೆರೆಯ ಈ ಒತ್ತುವರಿ ಸರಿಸುಮಾರಾಗಿ 3,000ಕ್ಕಿಂತ ಹೆಚ್ಚು ಮನೆಗಳು ಈಗಾಗಲೇ ಬಫರ್ ಝೋನ್ನಲ್ಲಿದೆ. ಸಾರಕ್ಕಿ ಕೆರೆ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಗ್ ಶಾಕ್. 3,000ಕ್ಕೂ ಹೆಚ್ಚು ಮನೆ ಕಟ್ಟಡ ಕೆಡವಲು ಸೂಚನೆ. ಜಿಲ್ಲಾಡಳಿತವು ಸಹ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಈಗಾಗಲೇ ಮಾರ್ಕಿಂಗ್ ಅನ್ನು ಸಹ ಮಾಡುವಂತಹ ಕೆಲಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3,000ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳನ್ನ ಕೆಡವಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಸ್, ಬೆಂಗಳೂರು ಜೆಪಿ ನಗರದ ಸಾರಕ್ಕಿ ಕೆರೆ ಬರೋಬ್ಬರಿ 88 ಎಕರೆ ಇತ್ತು. ಆದ್ರೀಗ ಸಣ್ಣ ಕೆರೆಯಾಗಿ ಉಳಿದಿದೆ. ಕೆರೆ ಸುತ್ತ ಹಾಗೂ ಬಫರ್ ಝೋನ್ ಕಬಳಿಸಿ ನಾಯಿ ಕೊಡೆಗಳಂತೆ ಮನೆ, ಅಪಾರ್ಟ್ಮೆಂಟ್ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕೆ ಸಾರಕ್ಕಿ ಕೆರೆ ಬಫರ್ ವಲಯದ ಒತ್ತುವರಿ ಮತ್ತು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ. ಸದ್ಯ ಜೆಪಿ ನಗರದಲ್ಲಿರುವಂತಹ 6th ಫೇಸ್ ಅದೇ ಸಾಕಂಕಿ ಕೆರೆಯ ಈ ಒತ್ತುವರಿ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹೈಕೋರ್ಟ್ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಅಂದರೆ ಸರಿಸುಮಾರಾಗಿ 3,000ಕ್ಕಿಂತ ಹೆಚ್ಚು ಮನೆಗಳು ಈಗಾಗಲೇ ಬಫರ್ ಝೋನ್ನಲ್ಲಿದೆ. ಇದರ ಬೆನ್ನಲ್ಲೇ ಇದನ್ನು ಸಂಪೂರ್ಣವಾಗಿ ಏನು ಹಿಂದಕ್ಕೆ ಪಡೆಯಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಈಗಾಗಲೇ ಜಿಲ್ಲಾಡಳಿತವು ಸಹ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಈಗಾಗಲೇ ಮಾರ್ಕಿಂಗ್ ಅನ್ನು ಸಹ ಮಾಡುವಂತಹ ಕೆಲಸಿದೆ. ಹೈಕೋರ್ಟ್ ಸೂಚನೆ ಮೇರೆಗೆ ಎಚ್ಚೆತ್ತಿರುವ ಅಧಿಕಾರಿಗಳು ತರಾತುರಿಯಲ್ಲಿ 3,000ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳನ್ನು ಗುರುತಿಸಿದ್ದಾರೆ. ಆದರೆ ಲೇಔಟ್ ನಿರ್ಮಾಣಕ್ಕೆ ಪರ್ಮಿಷನ್ ಹೆಂಗ್ ಕೊಟ್ರಿ? ಕರೆಂಟ್ ಬಿಲ್, ನೀರಿನ ಬಿಲ್ ಕಟ್ಟಿಸಿಕೊಳ್ಳುವಾಗ ಬುದ್ಧಿ ಇರ್ಲಿಲ್ವಾ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಹಾಕಿ ಪಾಪ ಕಷ್ಟಪಟ್ಟು ಹಾಕಿ ರಿಜಿಸ್ಟರ್ ಮಾಡಿಸ್ಕೊಂಡು ಅವನ್ನ ರಿಜಿಸ್ಟರ್ ಹೆಂಗ್ರಿ ಮಾಡ್ಕೊಂಡ್ರು? ಗೌರ್ಮೆಂಟ್ ಸುಮ್ಮನೆ ಇತ್ತಾ? ಗೊತ್ತಿರಲಿಲ್ಲ ಗೌರ್ಮೆಂಟ್ಗೆ? ಒಬ್ಬ 50 ರೂಪಾಯಿ ಲಂಚ ತೊಗೊಂಡ ಅಂದರೆ ಇಟ್ಕೊಂಡು ಸಸ್ಪೆಂಡ್ ಮಾಡಾಕ್ತಿರಲ್ಲ. ಅವಾಗ ಹೆಂಗೆ ನೀವು ಲೇಔಟ್ ಪರ್ಮಿಷನ್ ಕೊಟ್ರಿ? ರಿಜಿಸ್ಟರ್ ಹೆಂಗೆ ಮಾಡಿಸಿದ್ರಿ? ಕರೆಂಟ್ ಹೆಂಗೆ ಕೊಟ್ರಿ? ವಾಟ್ರ್ ಹೆಂಗೆ ಕೊಟ್ರಿ? ಈಗ ಬಂದ್ಬಿಟ್ಟು ಸ್ಟೈಲಾಗಿ ಹೊಡಿತೀನಿ ಅಂದರೆ ಏನು ರೀ ಇದು? ದಿಸ್ ಇಸ್ ದಿ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್? ಇದು ವಾಟ್ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದು? ಇತ್ತ 40 ವರ್ಷಗಳಿಂದ ಇಲ್ಲೇ ವಾಸಿಸುತ್ತಿದ್ದೇವೆ, ಮುಂದೆ ಏನಾಗುತ್ತೋ ನೋಡೋಣ ಅಂತ ಕೆಲವರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಮಾರ್ಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಯಾರೋ ಹೇಳಿದ್ರು ಈ ಥರ ನಿಮ್ಮ ಮನೆ ಮಾರ್ಕ್ ಮಾಡಿದ್ದಾರೆ ಅಂತ. ಬಟ್ ನಮ್ಗೆ ಅದೇನು ಅಂತಲೂ ವಿಷಯ ಗೊತ್ತಿಲ್ಲ. ಬಟ್ ಎಲ್ಲರೂ ಕೇಳೋದಕ್ಕೆ ಅದು ಬಫರ್ ಝೋನಲ್ಲಿ ಬರುತ್ತೆ ಅಂತ ಮಾರ್ಕ್ ಮಾಡಿದ್ದಾರೆ. ಬಟ್ ಬಫರ್ ಝೋನ್ ಅಂದರೆ ನಾವು ತುಂಬ ವರ್ಷದಿಂದ ಇದ್ದೀವಿ ಇಲ್ಲಿ. ಅಧಿಕಾರಿಗಳೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದಂಥ ವಿಷಯ. 3 ವಾರದೊಳಗೆ ಸಮಿತಿ ರಚಿಸಿ ಕೆರೆ ಸಂರಕ್ಷಣೆ ನಿಟ್ಟಿನಲ್ಲಿ ಒತ್ತುವರಿ ತೆರವು ಸೇರಿದಂತೆ ಇನ್ನುಳಿದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೈಕೋರ್ಟ್ ಸೂಚಿಸಿದೆ. ಆದ್ರಿಂದ ತಮ್ಮ ಕನಸಿನ ಸೂರು ಏನಾಗುತ್ತೋ ಏನೋ ಅಂತ ಸ್ಥಳೀಯರು ಕಂಗಾಲಾಗಿದ್ದಾರೆ. ಈಗಾಗಲೇ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ ಸಂಪೂರ್ಣವಾಗಿ ಕಟ್ಟಡಗಳನ್ನು ನೆಲಸಮ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಿದೆ ಅಂತಲೂ ಸಹ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.